ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಆರ್ಕೆ ಡ್ರೀಮ್ ವರ್ಲ್ಡ್. ಇವತ್ತು ನಿಮಗೋಸ್ಕರ ಫಾಸ್ಟಾಗಿ ಟೇಸ್ಟಾಗಿ ಆಗುವಂಥ ಟೊಮೊಟೊ ಗೊಜ್ಜು. ಬೆಳಗ್ಗೆ ಟಿಫನ್ಗೆ ಚಪಾತಿಗೆ ಏನಕ್ಕಾದ್ರೂ ಆಗಲಿ ರಪ್ ಅಂತ ಆಗಬೇಕು ಅಂದರೆ ಈ ಟೊಮೊಟೊ ಗೊಜ್ಜು ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ, ಜಾಸ್ತಿ ಮಸಾಲೆ ಏನಿಲ್ಲ. ಅದಕ್ಕೆ ಬೇಕಾಗಿರೋ ಐಟಮ್ ಹೇಳ್ತೀನಿ, ಒಂದೊಂದೇ ನೋಡ್ಕೊತಾ ಇರಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಗೊಜ್ಜು ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಮತ್ತು ಅದಕ್ಕೆ ಬೇಕಾಗಿರೋದು ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಕ್ಲೋಸ್ ಅಷ್ಟೇ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 10 ನಿಮಿಷ ಬಿಟ್ಟು ಸ್ವಲ್ಪ ಸಾಸಿವೆ, ಆಮೇಲೆ ಗೊತ್ತಿದ್ದಂಗೆ ನಿಮಗೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಸೌಟಲ್ಲಿ ಹಂಗೆ ಸ್ವಲ್ಪ ಅಲ್ಲಾಡಿಸ್ಬಿಡಿ. ಒಂದು 10 ನಿಮಿಷ ಬಿಟ್ಟು ಸ್ವಲ್ಪ ಕಡಲೆಬೇಳೆ ಯಾವಾಗ ಸ್ವಲ್ಪ ಬಾಯಿ ಸಿಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಿರುಗಿಸ್ಬಿಟ್ಟು ಕರ್ಬೇವಿನ ಸೊಪ್ಪಿದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಚಟಪಟ ಅನ್ನುತ್ತೆ, ಸ್ವಲ್ಪ ಫ್ಲೇವರು ಚೇಂಜ್ ಆಗುತ್ತೆ. ಮತ್ತು ನಂತರ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ನೀಟಾಗೆಲ್ಲ ಬಾಣಲಿಗೆ ಹಾಕ್ಕೊಳ್ಳಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮ್ ಇಕ್ಕಿದ್ರೆ ನೀವು ಹಾಕಿರೋಂಥ ಬೇಳೆ, ಜೀರಿಗೆ, ಸಾಸಿವೆ ಎಲ್ಲ ಬ್ಲ್ಯಾಕ್ ಆಗೋಗುತ್ತೆ ನೋಡಿ. ನಂತರ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಹಾಕೋದು, ಹಸಿರು ಇಟ್ಬಿಡಿ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಯಾವ ಅಡುಗೆಗಾದರೂ ಅರಿಶಿಣ, ಜೀರಿಗೆ ಕಂಪಲ್ಸರಿ ಹಾಕಬೇಕು, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕು, ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಂತರ ಹಾಕಬೇಕಾಗಿರೋದು ಟೊಮೆಟೊ ಕಟ್ ಮಾಡಿ ಡೈರೆಕ್ಟ್ ಹಂಗೆ ಹಾಕೋಕೆ ಹೋಗಬೇಡಿ. ಅದರಲ್ಲಿ ಬರೀ ಟೊಮೆಟೊ ಜಾಸ್ತಿ ಹಾಕ್ತೀವಲ್ಲ, ಅದರಿಂದ ಹುಳಿ ಅನ್ನೋದು ಜಾಸ್ತಿ ಇರುತ್ತೆ. ಅದರಿಂದ ಕಟ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹಿಂಡಿ ಬಿಟ್ಟು ಆ ರಸನ ಆದಷ್ಟು ಆಚೆ ತೆಗೆದು ಬರೀ ಟೊಮೆಟೊ ಹಾಕ್ಕೊಳ್ಳಿ. ಅವಾಗ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬರೀ ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದು ಹಾಕ್ಕೊಬಿಟ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಫ್ರೈ ಮಾಡಿರ್ತೀವಿ, ಕಡಲೆಬೇಳೆ ಹಾಕಿರ್ತೀವಿ, ಅದೆಲ್ಲನೂ ಈ ಟೊಮೊಟೊ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ನೀರು, ನೀವು ರೈಸಿಗೆ ಬೇಕಾ ಚಪಾತಿಗೆ ಬೇಕಾ. ಚಪಾತಿಗಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ರೈಸ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕ್ಲೋಸ್. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ ಇಟ್ಕೊಂಡು ಮಸಾಲೆ ಅವೆಲ್ಲ ತೆಗಿತೀವಲ್ಲ, ಧನಿಯಾ ಪುಡಿ, ಚಿಕನ್ ಮಸಾಲ, ಎರಡೇ ಐಟಮ್ಮು. ನೀವು ಹಸಿಮೆಣ್ಸಿಗೆ ಏನಾದರೂ ಕಡಿಮೆ ಹಾಕಿದರೆ, ನಿಮಗೆ ಖಾರ ಬೇಕು ಅಂದರೆ ಪ್ಲಸ್ ಪಾಯಿಂಟು ಚಿಲ್ಲಿ ಪೌಡ್ರ್ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ನೀವು ಜಾಸ್ತಿ ಹಾಕಿದರೆ ಚಿಲ್ಲಿ ಪೌಡ್ರ್ ಹಾಕುವಂಥ ಅವಶ್ಯಕತೆ ಇಲ್ಲ. ಧನಿಯಾ ಪುಡಿ, ಚಿಕನ್ ಮಸಾಲ ಎರಡು ಸಾಕು. ಎಲ್ಲ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದ್ದೀವಿ, ಎಲ್ಲ ಹಾಕಿದ್ವಿ, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಸ್ವಲ್ಪ 5 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ ನೋಡಿ. ನಿಧಾನಕ್ಕೆ ಕುದಿ ಬರ್ತಾ ಇದೆ. 10 ನಿಮಿಷ ಬಿಡಿ, ಹಂಗೆ ನೀಟಾಗಿ ಕುದಿ ಬರುತ್ತೆ. ಕುದಿ ಬಂದಮೇಲೆ ಅವಾಗ ನೀವು ಸೈಡ್ ತೊಗೊಂಡು ನೀಟಾಗಿ ತಿರ್ಗಿಸ್ಬೇಕು, ತಳ ಅಂಟಬಾರ್ದು. ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಆದಷ್ಟು ಟೊಮೊಟೊನ ಸೌಟಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ನೀಟಾಗಿ ಕುದಿ ಬಂದು ಎಣ್ಣೆ ಟೊಮೊಟೊ ಎಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ನಿಮ್ಮ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಅಷ್ಟೇ ನೋಡಿ, ಪಕ್ಕ ರೆಡಿಯಾಗಿದೆ. ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು, ಖಾರ ಏನಾದ್ರು ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೋಬೇಕು. ಮತ್ತು ಅಡುಗೆ ಆದಮೇಲೆ ಸೇರ್ಸೋಕ್ಕಾಗಲ್ಲ. ನೀಟಾಗಿ ಸೇರಿಸ್ಕೊಂಡು ಲಾಸ್ಟಲ್ಲಿ ಹಾಕ್ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬಿಡಿ. ಸೌಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದ ತಕ್ಷಣ ನಿಮ್ಮ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ತಟ್ಟೆಗೆ ರೈಸ್ ಹಾಕ್ಕೊಳ್ಳಿ,
ತಿಂತಾಯಿರಿ, ಮಜಾ ಮಾಡ್ತಾಯಿರಿ. ನೀವು ಕಲ್ತಿರೋದನ್ನ ಇನ್ನೊಬ್ಬರಿಗೆ ಕಲಿಸ್ಕೊಡಿ. ಸೂಪರ್ ಟೇಸ್ಟಿ ಫಾಸ್ಟ್ ಫುಡ್ ಟೊಮೊಟೊ ಗೊಜ್ಜು. ಅಷ್ಟೇ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕುದಿ ಬರುತ್ತೆ, ಸ್ಮೆಲ್ಲು ನೀಟಾಗಿ ಬರ್ತಾ ಇರುತ್ತೆ, ಹಸಿ ವಾಸನೆ ಎಲ್ಲ ಹೊಂಟೋಗಿರುತ್ತೆ. ಆದ ತಕ್ಷಣ ನಿಮ್ಮ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿಕೊಂಡು ತಿಂತಾರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಹೆಂಗಸರೇ ಮಾಡಬೇಕು ಅಂತ ಏನಿಲ್ಲ, ಮೇಲೆ ಗಂಡಸರು ಮಾಡ್ಬೋದು. ಆರಾಮಾಗಿ ಒಂದ್ಸರಿ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ರೈಸ್ ಹಾಕ್ಕೊಳ್ಳಿ, ಟೊಮೊಟೊ ಗೊಜ್ಜು ಹಾಕ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಹೆಂಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಲೈಕ್ ಆಗುತ್ತೆ, ನೀವೇ ಮಾಡ್ಕೊತೀರ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಇಷ್ಟಿತ್ತು. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.